ಹೋಟೆಲ್ ಮನೆಗಳಲ್ಲಿ ಕೆಲಸ ಮಾಡೋ ಬಾಲಕಾರ್ಮಿಕರಿಗೆ ಎನ್ಜಿಒಗಳು ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತವೆ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಯಾಕಂದರೆ ಮಕ್ಕಳನ್ನು ರಕ್ಷಿಸಬೇಕಾದ ಎನ್ಜಿಒ ಸಂಸ್ಥೆಗೆ ದಂಧೆಗೆ ಇಳಿದಿದ್ದನ್ನು ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ಅಷ್ಟೇ ಅಲ್ಲ, ಪೋಷಕರಿಂದ ಮಾರಲ್ಪಟ್ಟು ಅಮಾನುಷ ಸ್ಥಿತಿಯಲ್ಲಿ ಜೀವನ ದುಡಿತಾ ಇದ್ದ ಬಾಲಕಿಯನ್ನು ಸುವರ್ಣ ನ್ಯೂಸ್ ರಕ್ಷಣೆ ಮಾಡಿದೆ. ಈಕೆ ಮಾರ್ಥಾ ಮೂಲತಃ ಅಸ್ಸಾಂನ ಡಿಂಡಿಯಾ ಮೂಲದವಳು. ವಯಸ್ಸು ಇನ್ನೂ 14 ವರ್ಷ. ಆದರೆ ಈಕೆಯನ್ನ ದೆಹಲಿ ಮೂಲದ ಅಮಿತ್ ಎಂಬ ಏಜೆಂಟ್ ಬೆಂಗಳೂರಿನ ಇಂದಿರಾನಗರದ ಈ ದಂಪತಿಗೆ ಮಾರಿದ್ದ. ಈ ಬಾಲಕಿ ಜೊತೆ ಇನ್ನೂ ಇಬ್ಬರನ್ನ 35,000 ರೂಪಾಯಿಗೆ ಮಾರಿದ್ನಂತೆ. ಮನೆ ಮಾಲೀಕ ಅಮನ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡಿದ್ರೆ, ಹೆಂಡತಿ ವಿಜಿ ಹೌಸ್ ವೈಫ್. ಈ ಹೆಮ್ಮಾರಿ ವಿಜಿ ಹುಡುಗಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾಳೆ. ಕಾರಣವಿಲ್ಲದೆ ಸಿಕ್ಕಾಪಟ್ಟೆ ಹೊಡೆದಿದ್ದಾಳೆ. ಸಾಲದಕ್ಕೆ ಹಲ್ಲನ್ನೆಲ್ಲ ಮುರಿದಿದ್ದಾಳೆ. ದಿನಪೂರ್ತಿ ಮನೆ ಕೆಲಸ ಮಾಡಿಸ್ಕೊಂಡ್ರು ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ. ಒಂದ್ ಹೊತ್ತು ಊಟ ಕೊಟ್ರೆ ಮತ್ತೊಂದು ಹೊತ್ತು ಊಟನೇ ಇಲ್ಲ. ಹುಡುಗಿಗೆ ಹೊಟ್ಟೆ ಹಸಿದ್ರೂ ಈ ವಿಜಿಯನ್ನೇ ಕೇಳಿ ಊಟ ಮಾಡಬೇಕಿತ್ತು. ಜೊತೆಗೆ ಮಲ್ಗೋದಕ್ಕೆ ಹಾಸಿಗೆ ಇರ್ಲಿ, ಒಂದು ಚಾಪೆನೂ ಕೊಟ್ಟಿರ್ಲಿಲ್ಲ. मेरे को मारा था। बहुत दिन से तो मारा था। हाँ, तो मैंने मालिक के पास भी मैंने बोला था कि मैं तो नहीं रहे ना, मैं तो बिल्कुल नहीं अच्छा लगता। क्यों मारा वो? मेरे को पता नहीं, काम तो मैं कर रही थी। हमारा घर मैंने फ़ोन किया था तो मैंने पूछा था, तो मेरा पापा ने बोला कि 1,000 लिया। 1,000 देके उधर से लेके आया। रात में खाना देता था क्या? खाना कभी कभी नहीं देता था, तो मैं दूसरा घर में खाना खाती थी। ಪಾಪ, ಹಸಿದ ಹುಡುಗಿಗೆ ಅಕ್ಕಪಕ್ಕದ ಮನೆಯವರು ಕದ್ದು ಮುಚ್ಚಿ ಊಟ ಕೊಡ್ತಿದ್ರು. ಹುಡುಗಿಗೆ ಟಾರ್ಚರ್ ಮಾಡ್ತಿದ್ದ ವಿಷಯ ಕೂಡ ಅಷ್ಟಾಗಿ ನೆರೆಯವರಿಗೆ ಗೊತ್ತಾಗ್ತಿರ್ಲಿಲ್ಲ. ತಮಗೂ ಮಕ್ಕಳಿರ್ತಾರೆ, ಅದೇ ಥರ ಮಕ್ಕಳು ತಮ್ಮ ಮನೆ ಕೆಲ್ಸಕ್ಕೆ ಬಂದಮೇಲೆ ತಮ್ಮ ಮಕ್ಕಳ ಥರ ಸಮಾನ ಆಗುತ್ತೆ. ಬಟ್ ಆದರೆ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ತಪ್ಪು. ನಮಗೆ ಗೊತ್ತಿಲ್ಲ ಸರ್, ನಾವಿಲ್ಲಿ ಇದ್ದೀವಿ, ಬಟ್ ಅಷ್ಟೇನು ಗೊತ್ತಿರಲಿಲ್ಲ ಅಲ್ಲಿ. ಯಾಕಂದ್ರೆ ನೀವು ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯಿತು, ನಾವು ಹೊರಗಡೆಯಿಂದ ಬಂದ್ವಿ, ಬಟ್ ಆ ಟೈಮಲ್ಲೇ ಇದು ಗೊತ್ತಾಗಿದ್ದು. ಈ ವಿಷಯ ತಿಳಿದ ಸುವರ್ಣ ನ್ಯೂಸ್ ಶಿವಾಜಿನಗರದ ಎಕೋ ಎಂಬ ಎನ್ಜಿಒ ಜೊತೆ ಮನೆಗೆ ನುಗ್ತು. ಕಾರ್ಯಾಚರಣೆಗೆ ಇಂದಿರಾನಗರ ಪೊಲೀಸರು ಸಾಥ್ ನೀಡಿದ್ರು. ಬಳಿಕ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಾಲಕಿಯನ್ನ ರಕ್ಷಣೆ ಮಾಡಲಾಯಿತು. ಇಲ್ಲೇ ನೋಡಿ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದ್ದು. ಬಾಲಕಿ ರಕ್ಷಣೆ ಮಾಡಿದ ಎಕೋ ಎನ್ಜಿಒ ಸಿಬ್ಬಂದಿ ರಾಜೇಶ್ ಆಗಲೇ ಮನೆ ಮಾಲೀಕ ಮತ್ತು ಅವನ ಸ್ನೇಹಿತನ ಜೊತೆ ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಕೂತಿದ್ದ. ಇದನ್ನ ನೋಡಿದ್ರೆ ಅವನ್ಯಾಕೋ ಮಾಲೀಕನನ್ನ ಈ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ಯತ್ನಿಸುವಂತಿತ್ತು. ನೀವು ಡೀಲಿಂಗ್ ಮಾಡ್ಕೊಳಕ್ಕೆ ಅಂದ್ರೆ ನಾವು ಕರ್ಕೊಂಡು ಬರೋದು ಇಲ್ಲ, ಡೀಲಿಂಗೇ ಮಾಡಿ, ಯಾವ ಡೀಲಿಂಗ್ ಮಾಡೋದಿಲ್ಲ ಮಾಡೋದು. ಮತ್ತೆ ನಿಮ್ಗೆ ಏನು ಹೇಳೋದು ಸರ್? ನೀವು ಬಂದಾಗ ನಿಮ್ಗೆ ಊಟ ಮಾಡಿ, ಬೆಳಗ್ಗೆದು ಊಟ ಮಾಡಿ ಜೊತೆಲಿ ಕರ್ಕೊಂಡ್ಬರ್ಬೇಕು. ಜೊತೆಲಿ ಕರ್ಕೊಂಡ್ಬಂದಿದ್ದಾರೆ ಕೇಳಿ. ನಾಳೆ ಸರ್ ಒಂದು ಆರ್ಡರ್ ಕೊಟ್ಟಾದ್ಮೇಲೆ ಅವ್ರು ಬರ್ತಾರಲ್ಲ, ಸಂಘಟನೆ ಹೆಸರಲ್ಲಿ ಬರೋ ಕಾಲ್ ಮಾಡ್ಕೊಂಡು ಈ ಸಲ ರೀ ನೀವು ಮಾಡಿ ಅದೇನ್ರಿ? ನಾ ಏನು ಮಾಡಿಲ್ಲ. ಬೆಳಗ್ಗೆಯಿಂದ ಆಮೇಲೆ ಅಪ್ಸಾ ಎಂಬ ಎನ್ಜಿಒ ಸುಪರ್ದಿಗೆ ಬಾಲಕಿಯನ್ನ ನೀಡಲಾಯಿತು. ಬಾಲಕಿಯನ್ನ ಈಗ ಆಕೆಯ ಪೋಷಕರ ಮಡಿಲು ಸೇರಿಸೋದಾಗಿ ಅಪ್ಸಾ ಹೇಳಿದೆ. ಈಗ ನಮ್ಮ ಕಡೆ ಬಂದ ಮೇಲೆ ನಮ್ಮದು ಜವಾಬ್ದಾರಿ, ನಾವು ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅವ್ರ ಫ್ಯಾಮ್ಲಿನ ಕಾಂಟ್ಯಾಕ್ಟ್ ಮಾಡ್ತೀವಿ. ವಾಪಸ್ ಮನೆಗೆ ಹೋಗ್ಬೇಕಾ ಇಲ್ಲ ಮತ್ತು ಬೇರೆ ಸಂಸ್ಥೆಗೆ ಅಲ್ಲಿ ಆಸಾಮಲ್ಲಿ ಹೋಗ್ಬೇಕಾ, ಅದೆಲ್ಲ ನಾವು ತಿಳ್ಕೊಂಡು ಅವಳಿಗೆ ಒಳ್ಳೆ ರೀತಿ ಪರಿಹಾರ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಈ ಮಾಹಿತಿ ನಮಗೆ ಸುವರ್ಣ ನ್ಯೂಸ್ ಚಾನೆಲಿಂದ ಬಂದಿದೆ. ಸೊ ತುಂಬ ಧನ್ಯವಾದಗಳು ಸುವರ್ಣ ನ್ಯೂಸ್ ಅವ್ರಿಗೆ, ನಮಗೆ ಈ ಥರ ಮಾಹಿತಿ ಕೊಟ್ಟಿದ್ದಕ್ಕೆ.
ಅಂತೂ ಸುವರ್ಣ ನ್ಯೂಸ್ನಿಂದಾಗಿ ಇವತ್ತು ಬಾಲಕಿಯೊಬ್ಬಳಿಗೆ ಮನೆ ಮಾಲೀಕರ ಕಿರುಕುಳದಿಂದ ಮುಕ್ತಿ ಸಿಕ್ಕಿದೆ. ಜೈಶಂಕರ್, ಮೈಸೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.